GPSTR ಜೀವವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಪರೀಕ್ಷೆ 3 ವರ್ಷ 2022ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದಾಗಿದೆ. ವಿಷಯ ವಿಜ್ಞಾನ. ಗರಿಷ್ಠ ಅವಧಿ 3 ಗಂಟೆಗಳು. ಅಭ್ಯರ್ಥಿಗಳಿಗೆ ಸೂಚನೆಗಳು. 10ರಿಂದ 1ರವರೆಗೆ ಪರೀಕ್ಷೆ ಇರ್ತದೆ. ಪ್ರಶ್ನೆ ಪತ್ರಿಕೆ ಪುಸ್ತಕಿಯು 50 ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಗೂ 35 ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಒಟ್ಟು 150 ಅಂಕಗಳನ್ನು ಹೊಂದಿದೆ. 3 ಪ್ರಶ್ನೆಗಳು ಕನ್ನಡ, ಆಂಗ್ಲ, ಉರ್ದು, ತಮಿಳು, ತೆಲುಗು ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿತವಾಗಿವೆ. ಈ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲೇ ಆಗಿರ್ತದೆ, ಆಂಗ್ಲದಲ್ಲಿ ಇರ್ತದೆ, ಉರ್ದುದಲ್ಲಿರ್ತದೆ, ತಮಿಳಲ್ಲಿರ್ತದೆ ಮತ್ತು ತೆಲುಗು ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿತವಾಗಿರುತ್ತವೆ. ಜೀವವಿಜ್ಞಾನ ಇಷ್ಟು ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದೆ. ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯತ್ಯಾಸ ಸಂದೇಹವಿದ್ದಲ್ಲಿ ನಿಗದಿತಪಡಿಸಿದ ಜಾಗದಲ್ಲಿ ಕಡ್ಡಾಯವಾಗಿ ಹಾಕುವುದು, ಸಹಿ ಹಾಕಬೇಕು ಮತ್ತು ಹೆಬ್ಬೆರಳಿನ ಮುದ್ರೆಯನ್ನು ಹಾಕಬೇಕು. ಪ್ರಶ್ನೆಗಳನ್ನು ನೋಡೋಣ. ಏಕಮಾನ ಕಾಲದಲ್ಲಿ ಕಾಯವೊಂದರ ವೇಗದಲ್ಲಾಗುವ ಬದಲಾವಣೆ. ಆಪ್ಷನ್ 1 ವೇಗ, 2ನೇದ್ದು ಸ್ಥಾನಪಲ್ಲಟ, 3ನೇದ್ದು ವೇಗೋತ್ಕರ್ಷ, 4ನೇದ್ದು ಜವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವೇಗೋತ್ಕರ್ಷ. 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ನೈಸರ್ಗಿಕ ಕಾಂತ ಯಾವುದು? ಆಪ್ಷನ್ 1 ಕುದುರೆ ಲಾಳಾಕಾರ ಕಾಂತ, ಆಪ್ಷನ್ 2 ಮ್ಯಾಗ್ನೆಟೈಟ್, ಆಪ್ಷನ್ 3 ಬಾಕ್ಸೈಟ್, 4ನೇದು ದಂಡಕಾಂತ. ಸರಿಯಾದ ಉತ್ತರ ಆಪ್ಷನ್ 2 ಮ್ಯಾಗ್ನೆಟೈಟ್. ಇನ್ನು 3ನೇ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆ, ಓಮ್ ಮೀಟರ್ ಏಕಮಾನವನ್ನು ಹೊಂದಿರುವ ಪರಿಮಾಣ. ಆಪ್ಷನ್ 1 ರೋಧ, ಆಪ್ಷನ್ 2 ಸಾಮರ್ಥ್ಯ, ಆಪ್ಷನ್ 3 ವಿಭವಾಂತರ, ಆಪ್ಷನ್ 4 ರೋಧಶೀಲತೆ. ರೋಧಶೀಲತೆ ಒಂದು ವಾಹಕ ಪ್ರದರ್ಶಿಸುವ ರೋಧದ ಅಳತೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ರೋಧಶೀಲತೆ. ಇನ್ನು ಈ ಪ್ರಶ್ನೆಯಲ್ಲಿ ನಿಮಗೆ ರೋಧ ಮತ್ತು ರೋಧಶೀಲತೆ ಎಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ರೋಧ ಅಂದರೆ ಒಂದು ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಉಂಟು ಮಾಡುವ ವಿರೋಧವಾಗಿದೆ, ಅದು ರೋಧ. ರೋಧಶೀಲತೆ ಇದು ಎಷ್ಟು ಪ್ರಮಾಣದ ವಿರೋಧವನ್ನು ವ್ಯಕ್ತಪಡಿಸ್ತದೆ, ಅದು ರೋಧಶೀಲತೆಯಾಗಿದೆ. ಸೌರಮಂಡಲದಲ್ಲಿ ಒಳಗ್ರಹವಾಗಿರುವ ಗ್ರಹ ಯಾವುದು? ನಮಗೆಲ್ರಿಗೂ ಗೊತ್ತು ಒಳಗ್ರಹಗಳು, ಹೊರಗ್ರಹಗಳು ಬುಧ, ಮಂಗಳ, ಭೂಮಿ ಇವೆಲ್ಲ ಒಳಗ್ರಹಗಳಾಗಿವೆ. ಒಳಗ್ರಹವಾಗಿರದ ಗ್ರಹ ಬುಧ, ಮಂಗಳ, ಶುಕ್ರ, ಭೂಮಿ ಇವೆಲ್ಲ ಒಳಗ್ರಹಗಳಾಗಿವೆ. ಯುರೇನಸ್ ಹೊರಗ್ರಹವಾಗಿದೆ. ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸುವಂತೆ ಮಾಡಲು ಪ್ರಯತ್ನಿಸಿದಾಗ ಉಂಟಾಗುವ ಘರ್ಷಣೆಯು ಆಪ್ಷನ್ 1 ಉರುಳು ಘರ್ಷಣೆ, ಆಪ್ಷನ್ 2 ಸ್ಥಾಯಿ ಘರ್ಷಣೆ, ಆಪ್ಷನ್ 3 ಜಾರು ಘರ್ಷಣೆ, ಆಪ್ಷನ್ 4 ದ್ರವ ಘರ್ಷಣೆ. ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುಗಳು ಸ್ಥಾಯಿ ಸ್ಥಿತಿಯಲ್ಲಿರೋದ್ರಿಂದ ಇವುಗಳ ಮೇಲೆ ನಾವು ಒತ್ತಡವನ್ನು ಉಂಟು ಮಾಡುವಾಗ ಉಂಟಾಗುವ ಘರ್ಷಣೆಯು ಸ್ಥಾಯಿ ಘರ್ಷಣೆಯಾಗಿದೆ. ದ್ರವ್ಯರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧ. ಆಪ್ಷನ್ 1 ಕೆಲಸ, ಆಪ್ಷನ್ 2 ಶಕ್ತಿ, ಆಪ್ಷನ್ 3 ಸಂಯೋಗ, ಆಪ್ಷನ್ 4 ತೂಕ. ಸರಿಯಾದ ಉತ್ತರ ತೂಕ. ವಿದ್ಯುತ್ ಪ್ರವಾಹದ SI ಏಕಮಾನ. ಆಪ್ಷನ್ 1 ಕೂಲಾಂಬ್, ಆಪ್ಷನ್ 2 ಓಮ್, ಆಪ್ಷನ್ 3 ಓಮ್ ಮೀಟರ್, ಆಪ್ಷನ್ 4 ಆಂಪಿಯರ್. ಸರಿಯಾದ ಉತ್ತರ ಆಂಪಿಯರ್. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವ ಸರಳ ಸಾಧನ. ಆಪ್ಷನ್ 1 ರೋಧಕ, ಆಪ್ಷನ್ 2 ರಿಯೋಸ್ಟ್ಯಾಟ್, ಆಪ್ಷನ್ 3 ಬ್ಯಾಟರಿ, ಆಪ್ಷನ್ 4 ಸ್ವಿಚ್. ಸರಿಯಾದ ಉತ್ತರ ಆಪ್ಷನ್ 4 ಸ್ವಿಚ್. ನಮ್ಮ ಮನೆಯಲ್ಲಿ ವೈರಿಂಗ್ಗಳಿರ್ತದಲ್ಲ, ನಾವು ಫ್ಯಾನ್ ಆಫ್ ಮಾಡೋದು, ಲೈಟ್ ಆನ್ ಮಾಡೋದು, ಆಫ್ ಮಾಡೋದು ಸ್ವಿಚ್ಚಿಂದ ಮಾಡ್ತೀವಲ್ಲ, ಈ ವೈರಿಂಗ್ನೇ ವಿದ್ಯುತ್ ಮಂಡಲ. ನಾವು ಕಡಿತಗೊಳಿಸೋದು ಸ್ವಿಚ್ಚಿಂದ ಕಡಿತಗೊಳಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ವಿದ್ಯಾಭಿಕ್ಷು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.